ಇನ್ನು ಎನ್ಐಎ ಕಸ್ಟಡಿಯಲ್ಲಿರುವಂತಹ ಮುಂಬೈ ದಾಳಿ ಸಂಚುಕೋರ ತಹವೂರ್ ರಾಣಾ ಎರಡನೇ ದಿನದ ವಿಚಾರಣೆಯನ್ನು ಇವತ್ತು ಎದುರಿಸ್ತಾ ಇರತಕ್ಕಂಥದ್ದು. ಜೊತೆಗೆ ಬೇರೆ ಬೇರೆ ದಾಳಿಗಳಿಗೆ ಈತನ ಲಿಂಕ್ ಇದೆಯಾ ಅಂತ ಪತ್ತೆ ಹಚ್ಚಲಾಗ್ತಾ ಇದೆ. ಬೆಂಗಳೂರು ಸರಣಿ ಸ್ಫೋಟಕ್ಕಿದೆಯಾ ರಾಣಾ ನಂಟು? ಜುಲೈ 25, 2008ರಂದು ಬೆಂಗಳೂರಿನಲ್ಲಿ ಸರಣಿ ಸ್ಫೋಟಗಳು ನಡೆದಿತ್ತು. ಜೊತೆಗೆ ದಕ್ಷಿಣ ಭಾರತದ ನಂಟಿನ ಬಗ್ಗೆ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಎನ್ಐಎ ಅವರು. ಹೈದರಾಬಾದ್ನಲ್ಲಿ ದಾಳಿಯಾಗಿತ್ತು. ಕೇರಳದಲ್ಲಿ ಭಯೋತ್ಪಾದಕ ನೇಮಕಾತಿ ಸಂಚು ನಡೆದಿತ್ತು. ನವೆಂಬರ್ 16, 2008ರಂದು ಪತ್ನಿ ಜೊತೆ ಕೊಚ್ಚಿಯ ಪಂಚತಾರಾ ಹೋಟೆಲ್ಗೆ ಆತ ಬಂದಿದ್ದ. ಕೊಚ್ಚಿಯಲ್ಲಿದ್ದಾಗ ರಾಣಾ 13 ಫೋನ್ ನಂಬರ್ಗಳನ್ನು ಸಂಪರ್ಕಿಸಿದ್ದ. ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎನ್ಐಎ ಅವರು. ಸೊ ಒಂದು ಸಾರ್ತಿ ನಾನು ಅದನ್ನೇ ಹೇಳ್ತಾ ಇದ್ದೆ ನೆನ್ನೆ ಕೂಡ, ಒಂದು ಸಾರ್ತಿ ಸಿಕ್ಕಾಕೊಂಡ್ರೆ ಕೇವಲ ಮುಂಬೈ ಬಾಂಬ್ ದಾಳಿ ಮಾತ್ರ ಅಲ್ಲ, ಬೇರೆ ಬೇರೆ ಪ್ರಕರಣಗಳಲ್ಲಿ ಈತನ ಪಾತ್ರ ಏನಿದೆ. ಯಾಕೆಂದರೆ ಆತ ಕೇರಳಕ್ಕೆ ಹೋಗಿ ಬಂದಿದ್ದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಒಂದು ಸಾರ್ತಿ ಇಂಥ ವ್ಯಕ್ತಿಗಳು ಸಿಕ್ಕಾಕೊಂಡಾಗ ಕೇವಲ ಒಂದು ಪ್ರಕರಣ ಅಂತ ಅಲ್ಲ, ಬೇರೆ ಬೇರೆ ದಾಳಿಗೂ ಈತನಿಗೂ ನಂಟಿದೆಯಾ ಅಂತಕ್ಕಂಥ ಪತ್ತೆ ಹಚ್ಚಲಾಗುತ್ತೆ. ಸೊ ಬೆಂಗಳೂರು, ಕೇರಳ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಕಲೆ ಹಾಕಿದಾರಾ ಹೇಗೆ ಅಂತ? ಅರವಿಂದ್ ನೋಡಿ, ತಾಹೂರ್ ರಾಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲೆಗಳು, ಪುರಾವೆಗಳು ಕೂಡ ಈಗಾಗಲೇ ಎನ್ಐಎ ಬಳಿ ಇರುವಂಥದ್ದು ಮತ್ತು ಗುಪ್ತಚರ ಇಲಾಖೆಯ ಬಳಿ ಇದೆ. ಸೊ ಈ ಒಂದು ದಾಖಲೆಗಳನ್ನ ಇಟ್ಕೊಂಡು ಅವುಗಳನ್ನು ದೃಢೀಕರಿಸುವಂಥ ಕೆಲಸವನ್ನು ಈಗ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಿನ್ನೆ ಸತತವಾಗಿ 3 ಗಂಟೆಗಳ ಕಾಲ ಆ ತಾಹೂರ್ ರಾಣಾನನ್ನು ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಇವತ್ತು ಕೂಡ ಆತನ ವಿಚಾರಣೆ ಕೂಡ ಮುಂದುವರೆದಿದೆ. ಕೇವಲ ಮುಂಬೈ ಭಯೋತ್ಪಾದಕ ದಾಳಿ ಅಲ್ಲದೆ ದಕ್ಷಿಣ ಭಾರತದಲ್ಲಿ ನಡೆದಿರುವಂತಹ ಬೇರೆ ಬೇರೆ ದಾಳಿಯಲ್ಲಿ ಈತನ ಪಾತ್ರ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಪರಿಶೀಲನೆಯನ್ನು ಕೂಡ ಮಾಡ್ತಿದ್ದಾರೆ. ಈಗಾಗಲೇ ಇರುವಂಥ ದಾಖಲೆಗಳ ಪ್ರಕಾರ ಅಥವಾ ಅಮೆರಿಕದ ನ್ಯಾಯಾಲಯಗಳಿಗೆ ನಾವೇನು ದಾಖಲೆಗಳನ್ನು ಒದಗಿಸಿದ್ವಿ ಆ ದಾಖಲೆಗಳಲ್ಲೂ ಕೂಡ ಈ ಅಂಶಗಳನ್ನು ಉಲ್ಲೇಖಿಸಲಾಗಿತ್ತು. ಸೊ ಈ ಅಂಶಗಳನ್ನು ಈಗ ಕನ್ಫರ್ಮ್ ಮಾಡಿಕೊಳ್ಳುವಂತಹ ಸಮಯ, ಆತನಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಈಗ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ 2008ರಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ಸರಣಿ ಬಾಂಬ್ ಸ್ಫೋಟ ಏನಿದೆ, ಇದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಎನ್ಐಎ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕೆಂದರೆ 2008ರಲ್ಲಿ ಈ ದಾಳಿ ನಡೆಯೋಕ್ಕಿಂತ ಮುಂಚೆ ರಾಣಾ ಏನಿದ್ದ ಆತ ಕೇರಳಕ್ಕೆ ಬಂದು 5 ದಿನಗಳ ಕಾಲ ಅಲ್ಲಿ ತಂಗಿದ್ದ. 5 ಸ್ಟಾರ್ ಹೋಟೆಲ್ನಲ್ಲಿ ಇದ್ಕೊಂಡು 13 ಬೇರೆ ಬೇರೆ ಫೋನ್ ನಂಬರ್ಗಳಿಗೆ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದ್ದ. ಸೊ ಬೆಂಗಳೂರಿನಲ್ಲಿ ನಡೆದಂಥ ದಾಳಿಗೂ ಕೇರಳದಲ್ಲಿ ಕೂತ್ಕೊಂಡು ಈತ ಮಾಡಿದಂಥ ಕೃತ್ಯಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥದ್ದನ್ನು ಕ್ರಾಸ್ ಚೆಕ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಕೇರಳದಲ್ಲಿ ಭಯೋತ್ಪಾದಕ ಸಂಘಟನೆಗಳಿಗೆ ಯುವಕರನ್ನು ಸೆಳೆದು ನೇಮಕಾತಿ ಮಾಡಿಕೊಳ್ಳುವಂಥ ಸಂಚು ಏನಿತ್ತು ಆ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡಲಿಕ್ಕೆ ಈಗ ಎನ್ಐಎ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದ್ರ ಜೊತೆಗೆ ಹೈದರಾಬಾದ್ ಸ್ಫೋಟ ಆಗಿರ್ಬೋದು ಮತ್ತು ದಕ್ಷಿಣ ಭಾರತದಲ್ಲಿ ನಡೆದಿರುವಂಥ ಬೇರೆ ಬೇರೆ ಸ್ಫೋಟಗಳಿಗೆ ಈತನ ಲಿಂಕ್ ಇದೆಯಾ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕೆ ಅಂದರೆ ದಕ್ಷಿಣ ಭಾರತದಲ್ಲಿ ಆ ಸಮಯದಲ್ಲಿದ್ದಂಥ ಹಾಶಿಮ್ ಅನ್ನುವಂಥವನು, ಅಂದರೆ ಈತ ಪಾಕಿಸ್ತಾನ ಮಿಲಿಟರಿ ಕಾರ್ಯಕರ್ತ ಆಗಿರ್ತಾನೆ. ಈತನ ಜೊತೆಗೆ ರಾಣಾ ಸಂಪರ್ಕದಲ್ಲಿದ್ದ. ಹಾಶಿಮ್ ಏನಿದ್ದಾನೆ ಕೇರಳದಲ್ಲಿದ್ದಂಥ ಪಾಷಾ ಅನ್ನುವಂಥನ ಸಂಪರ್ಕದಲ್ಲಿರ್ತಾರೆ. ಸೊ ಈ ನೆಟ್ವರ್ಕ್ ಹೇಗೆ ಕೆಲಸ ಮಾಡಿತ್ತು ಅನ್ನುವಂಥದ್ದು ಈಗ ಎನ್ಐಎ ಮುಂದೆ ಅಧಿಕಾರಿಗಳ ಮುಂದಿರುವಂತಹ ಪ್ರಶ್ನೆ ಆಗಿರುವಂಥದ್ದು. ಸೊ ಈಗಿರುವಂತಹ ದಾಖಲೆಗಳನ್ನು ಇಟ್ಕೊಂಡು ಆತ ಯಾಕೆ ಬಂದಿದ್ದ, 13 ನಂಬರ್ಗಳು ಯಾರ್ದು, ಆತ ಯಾಕೆ ಸಂಪರ್ಕ ಮಾಡಿದ್ದ, ಮತ್ತು ಕೇರಳದಲ್ಲಿ ಕೂತ್ಕೊಂಡು ಬೆಂಗಳೂರು ಸ್ಫೋಟಕ್ಕೆ ಏನಾದರೂ ಪ್ಲಾನ್ ಮಾಡಿದ್ನ, ಹೈದರಾಬಾದ್ ಸ್ಫೋಟದಲ್ಲಿ ಈತನ ಪಾತ್ರ ಏನು, ಮತ್ತು ಭಯೋತ್ಪಾದಕ ಸಂಘಟನೆಗಳಿಗೆ ಯುವಕರನ್ನ ಹೇಗೆ ನೇಮಕ ಮಾಡ್ಕೊಳ್ಳಾಗ್ತಾ ಇತ್ತು, ಈ ಎಲ್ಲ ಅಂಶಗಳನ್ನು ಪತ್ತೆ ಹಚ್ಚಿ ಅದಕ್ಕೆ ಸಂಬಂಧಪಟ್ಟಂಥ ಪೂರಕ ದಾಖಲೆಗಳು ಅಥವಾ ಹೇಳಿಕೆಗಳನ್ನು ಪಡೆದುಕೊಳ್ಳುವಂಥ ಲೆಕ್ಕಾಚಾರದಲ್ಲಿ ಅಧಿಕಾರಿಗಳಿದ್ದಾರೆ. ಈ ನಿಟ್ಟಿನಲ್ಲೂ ಕೂಡ ಈ ರಾಣಾನನ್ನ ಅಧಿಕಾರಿಗಳು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟು 18 ದಿನ ಕಸ್ಟಡಿಗೆ ಪಡ್ಕೊಂಡಿದ್ದಾರಲ್ಲ, ಇವತ್ತಿನ್ನೂ 2ನೇ ದಿನ, ಹಾಗಾಗಿ ಮಾಹಿತಿ ಕಲೆ ಹಾಕ್ತಾರೆ.